ಎಲ್ಲರಿಗೂ ನಮಸ್ಕಾರ. ಎಗ್ ಕೊತ್ತು ಪರೋಟ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಮತ್ತು ಟೊಮಾಟೋನ 2 ಈರುಳ್ಳಿ, 2 ಟೊಮಾಟೊ ಹೆಚ್ಚಿಟ್ಕೊಂಡು ಅದ್ರಲ್ಲಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಬೆಂದ ನಂತರ ಒಂದು 4 ಪರೋಟನ ಪೀಸ್ ಮಾಡ್ಕೋಬೇಕು ಸ್ನೇಹಿತರೆ. ಪೀಸ್ ಮಾಡಿ ಆ 4 ಪರೋಟ ಮೇಲೆ ಒಂದು 4 ಮೊಟ್ಟೆ ಹಾಕ್ಕೋಬೇಕು ಸ್ನೇಹಿತರೆ. ಇದು ಬಂದು ನಾವಿಲ್ಲಿ ಎಗ್ ಕೊತ್ತು ಪರೋಟ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಇದು ಕೇರಳ ಪರೋಟ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪರೋಟ ಈ ಮಿಶ್ರಣನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ. ಇದು ಮಿಕ್ಸ್ ಆದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸ್ವಲ್ಪ ಧನಿಯಾ ಪೌಡರ್, ಹಾಗೆ ಖಾರ ಪುಡಿ ಮತ್ತು ಗರಂ ಮಸಾಲ, ಇದನ್ನ 4ನ್ನು ಹಾಕ್ಕೊಂಡು ಚೆನ್ನಾಗಿ ಈ ಪರೋಟನ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಇದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ ಸ್ನೇಹಿತರೆ. ಇದ್ರ ಮೇಲೆ ನಾವು ಈ ಪರೋಟ ಮೇಲೆ ಶೇರ್ವಾ ಅಂತೇಳಿ ಕರಿತೀವಲ್ಲ, ಪರೋಟ ಜೊತೆಗೆ ಇಟ್ಕೊಂಡು ತಿಂತೀವಲ್ಲ, ಆ ಶೇರ್ವಾನ ಚೆನ್ನಾಗಿ ಹಾಕ್ಕೋಬೇಕು ಸ್ನೇಹಿತರೆ. ಶೇರ್ವಾ ಅಥವಾ ಸಾಲ್ನ ಅಂತ ಕರಿತೀವಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೆ ಮಿಕ್ಸ್ ಮಾಡಬೇಕಂದ್ರೆ ಆ ಮಿಶ್ರಣ ಬಂದು ತುಂಬ ಸಾಫ್ಟ್ ಆಗೋವರೆಗೂ, ಎಲ್ಲ ಮಸಾಲೆ ಎಲ್ಲ ಆ ಪರೋಟದಲ್ಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದ ನಂತರ ನಾವು ಕೈಯಿಂದ ಕಟ್ ಮಾಡಿರೋ ಪರೋಟ ತುಂಬ ದೊಡ್ಡ ಆಗಿರುತ್ತೆ. ಅದಕ್ಕಾಗಿ ಚಿಕ್ಕ ಪೀಸ್ ಆಗುವಂತೆ ಪರೋಟ ಮಾಸ್ಟ್ರು ಇದನ್ನು ಪೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದನ್ನೇ ನಾವಿಲ್ಲಿ ನೋಡ್ತಾ ಇದ್ವಿ. ಇದು ಎಷ್ಟು ಪೀಸ್ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಅದನ್ನೇ ಇವಾಗ ಪರೋಟ ಮಾಸ್ಟ್ರು ಮಾಡ್ತಾ ಇರೋದು. ಈ ಎಗ್ ಕೊತ್ತು ಪರೋಟ ತುಂಬ ಯಮ್ಮಿ ಆಗಿರುತ್ತೆ. ಇದನ್ನು ಪೀಸ್ ಮಾಡಿಕೊಂಡು ಇದ್ರ ಮೇಲೆ ಇದು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಇದು ಬೆಂದ ನಂತರ ಇದ್ರ ಮೇಲೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನ ಹಾಕಬೇಕು ಸ್ನೇಹಿತರೆ. ಕರಿಬೇವು ಮತ್ತು ಕೊತ್ತಂಬರಿನ ಹಾಕಿದ ನಂತರ ಈ ಎಗ್ ಕೊತ್ತು ಪರೋಟ ರೆಡಿ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ, ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.